ಎರಡು ಬಾರಿ ಸಂಸದನಾಗಿ ಸಚಿವನಾದರೂ ಕೂಡ ನಾನು ಭದ್ರತೆ ಅಂತ ಲಾಸ್ಟ್ ಟೈಮ್ ತಾವು ಆರೋಪ ಮಾಡಿದ್ರಿ ಸರ್. ಏನು ಹೇಳ್ತೀರಿ ಸರ್ ಈ ಬಗ್ಗೆ? SP ಅವರು ನನ್ನ ಗೃಹ ಕಚೇರಿ ಮೇಲೆ ಕೊಟ್ಟಿದ್ದಂಥ ರಕ್ಷಣೆಯನ್ನು ಯಾವುದೇ ರೀತಿಯ ಮಾಹಿತಿಯನ್ನು ಒದಗಿಸಲಾರದೇ ಏಕಾಏಕಿಯಾಗಿ ಹಿಂತೆಗೆದುಕೊಂಡಿದ್ದಾರೆ. ಅದು ನನಗೆ ಒಂದು ಆಶ್ಚರ್ಯಚಕಿತನಾಗಿ ಮಾಡಿದೆ. ಅದಕ್ಕೆ ಸವಿಸ್ತಾರವಾಗಿ ನಾನು SP ಅವರಿಗೆ ಪತ್ರವನ್ನು ಬರೆದು ಜಿಲ್ಲೆಯಲ್ಲಿ ನಡೆದಿರುವಂಥ ಭ್ರಷ್ಟಾಚಾರದ ವಿರುದ್ಧವಾಗಿ ನನ್ನ ಧ್ವನಿ ಸದಾ ಎತ್ತುತ್ತಾ ಇದ್ದೀನಿ. ಅನೇಕ ಸಮಾಜಘಾತಕ ಶಕ್ತಿಗಳು ದಿನ ದಿನ ಅವರ ಶಕ್ತಿ ವೃದ್ಧಿಸ್ತಾ ಇದೆ. ಅವರ ವಿರುದ್ಧವಾಗಿ ಧ್ವನಿಯನ್ನು ಎತ್ತುತ್ತಾ ಇದ್ದೀನಿ. ಮತ್ತು ನನ್ನ ಒಂದು 10 ವರ್ಷದ ಅವಧಿಯಲ್ಲಿ ನಾನು ತೆಲಂಗಾಣದಿಂದ ಬರುವಂಥ ರೀಕ್ರಿಯೇಷನ್ ಕ್ಲಬ್ಬಿನ ಹೆಸರಿನಲ್ಲಿ ಕ್ಲಬ್ಗಳನ್ನು ನಾನು ಪ್ರಾರಂಭನ ಮಾಡಿಸ್ಕೊಟ್ಟಿಲ್ಲ. ಇವಾಗ ನಿಮ್ಮ ಅಧಿಕಾರದಲ್ಲಿ ಪ್ರಾರಂಭನ ಆಗ್ತಿದೆ. ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೇವೆ. ಹೀಗಾಗಿ ಯಾವ ಕಾರಣಕ್ಕಾಗಿ ನನ್ನ ಗೃಹ ಕಚೇರಿಗೆ ಒದಗಿಸಿದಂಥ ಕುಲಂಕುಷವಾಗಿ ಪತ್ರವನ್ನು ಬರೆದು ನಾನು ಮಾಧ್ಯಮದ ಮಿತ್ರರಿಗೂ ಕೂಡ ಕೊಟ್ಟಿದ್ದೀನಿ. ಆದರೆ SP ಕಚೇರಿಯಿಂದ ಒಂದು ಪ್ರಕಟಣೆಯನ್ನು ಹೊರಡಿಸ್ತಾರೆ, ಕಾನೂನಾತ್ಮಕವಾಗಿ ನಾವು ಹಿಂಪಡೆದಿದ್ದೀವಿ ಅಂತ. ಹಾಗಾದರೆ ಮೊದಲು ಕಾನೂನು ಬಾಹಿರವಾಗಿ ನನಗೆ ರಕ್ಷಣೆಯನ್ನು ಕೊಟ್ಟಿದ್ದೀರ. ಮೊದಲಿನ SP ಆಗಿರ್ಬೋದು ಅಥವಾ ಗೃಹ ಇಲಾಖೆ ಇರ್ಬೋದು ಅಥವಾ ಗೃಹ ಸಚಿವರಾಗಿರ್ಬೋದು, ಅವರು ಎಲ್ಲರೂ ಕಾನೂನಾತ್ಮಕವಾಗಿ ಕೊಟ್ಟಿದ್ದಾರೋ ಅಥವಾ ನೀವೇ ಕಾನೂನಿನ ಹೇಗೆದಾರಾಗಿದ್ರಿ SP ಅವರು ಅನ್ನುವಂಥದ್ದನ್ನು ನಾನು ಅನ್ನಿಸ್ತೀನಿ. ಪೊಲೀಸ್ ಇಲಾಖೆ ಬಗ್ಗೆ ಪದೇ ಪದೇ ಖಂಡಿತವಾಗಿಯೂ ಪೊಲೀಸ್ ಇಲಾಖೆ ವಿರುದ್ಧ ಅನ್ನುವಂಥದ್ದನ್ನ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ವಿರುದ್ಧ, ಸಮಾಜಘಾತಕ ಶಕ್ತಿಗಳ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಮತ್ತು ಅಹಿತಕರ ಘಟನೆಗಳನ್ನು ಕೊಲೆಗಳನ್ನು ನಡೆದಾಗ ಧ್ವನಿ ಎತ್ತುವಂಥದ್ದು ನನ್ನ ಆದ್ಯ ಕರ್ತವ್ಯ ಇದೆ. ನಾನು ಅದು ಜವಾಬ್ದಾರಿ ನಿಭಾಯಿಸ್ತೀನಿ. ಅದು ಕಟಕಟೆಯಲ್ಲಿ ಪೊಲೀಸ್ ಇಲಾಖೆಯನ್ನು ತರುವಂಥದ್ದನ್ನು ಕೂಡ ನನಗೆ ಗೊತ್ತಿದೆ. ಅದು ಮಾಡೇ ಮಾಡ್ತೀನಿ. ನೀವು ಇಂಥದ್ದೆಲ್ಲದರ ಸುರಕ್ಷತೆಯನ್ನು ಹಿಂಪಡೆದು ಭಗವಂತ ಖುಬಾಗ ಬೇರೆ ರಾಜಕಾರಣಿಗಳಿಗೆ ಹೆದರಿಸಿನಾಗ ಎದುರಿಸಿದ್ರೆ ಇದು ನಿಮ್ಮ ಹಗಲ್ ಕನಸು ಅಷ್ಟೇ ಅನ್ನುವಂಥದ್ದನ್ನು SP ಅವರಿಗೆ ಹೇಳಕ್ಕೆ ಕಾನೂನು ಪ್ರಕಾರನ ನಾವು ವಾಪಸ್ ಹಿಂಪಡೆದಿದ್ದೀವಿ ಅಂತ ಅದೇ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಮೊದಲು ಕೊಟ್ಟಿದ್ದಂಥ ಸರ್ಕಾರ ಅದೇ ನಿಮ್ಮ ಇಲಾಖೆ ಅಧಿಕಾರಿಗಳನ್ನೇ ಅವರು ಕಾನೂನು ಬಾಹಿರ ಕೊಟ್ಟಿರೋಂಥ ನನ್ನ ಪ್ರಶ್ನೆ. ನಿಮಗೆ ಕಾನೂನಿನ ಬಾಹಿರ ಅಂತ ಇದು ಅನಿಸಿದಾಗ ಜಿಲ್ಲೆಯಲ್ಲಿ ನಡೀತಿರುವಂತ ಹಗಲು ದರೋಡೆ, ಹಗಲು ಕೊಲೆ, ಹಗಲು ಭ್ರಷ್ಟಾಚಾರ, ಹಗಲತ್ತು ನೂರಾರು ಟ್ರಕ್ಗಳ ಮುಖಾಂತರ ಬಡವರ ಅಕ್ಕಿ ಹೋಗ್ತಾ ಇದೆ, ಸ್ಪಟ್ ದಂಧೆಗಳು ನಡೀತಾ ಇದ್ದಾವ. ಇವೆಲ್ಲವೂ ಅಂದ್ರೆ ನಿಮ್ಗೆ ಕಾನೂನಿನ ಪ್ರಕಾರ ಕಾಣಿಸ್ತಾ ಇದ್ದಾವೆ. ಒಬ್ಬ 10 ವರ್ಷದ ಸಂಸದ, 3 ವರ್ಷ ಕೇಂದ್ರದಲ್ಲಿ ಸಚಿವನಾಗಿ ಅನೇಕ ಒಂದು ಕಪ್ಪು ಚುಕ್ಕಿ ಇರ್ಲಾರ್ಗಂತ ಕೆಲಸ ಮಾಡಿದಂಥ ಧ್ವನಿ ಎತ್ತಿನ ಕೆಲಸ ಮಾಡಿದಂಥ ಅಂಗರಕ್ಷಕನ ತೆಗೊಳ್ಳಕ್ಕೆ ನಿಮಗೆ ಕಾನೂನು ಅಂತ ಹೇಳ್ತೀರಿ. ಇಷ್ಟೆಲ್ಲ ನಡೀತಾ ಇದ್ದಾವೆ ಹಡೆ ಹಗಲಾದ್ರೆ ಇದನ್ನ ಕಾನೂನ ಕಾಣಿಸ್ತದೆ ನಿಮ್ಮ ಕಣ್ಣಿಗೆ? ಅಂದ್ರೆ ಇಲ್ಲಿಗಲ್ ಪ್ರಶ್ನೆ ಮಾಡಿದ್ದಕ್ಕೆ ಈ ತರ ಮಾಡಿದಾರೆ ಅಂತ ಸಹಜವಾಗಿ ಯಾಕೆ ಮಾಡಿದಾರೆ ಅನ್ನೋದನ್ನ ಅವರೇ ಕೊಡ್ಬೇಕೀಗ. ಒಂದು ವೇಳೆ ಅವರು ಕಾನೂನು ಬಾಹಿರವಾಗಿದೆ ಅಥವಾ ಕಾನೂನು ಪ್ರಕಾರ ನಾವು ವಿರುದ್ಧಗೊಂಡಿದ್ದೇವೆ ಅಂದಾಗ ಜಿಲ್ಲೆಯಲ್ಲಿ ನಡೆದ ಚಟುವಟಿಕೆಗಳಿಗೆ ನಿಮಗೆ ಕಾನೂನು ನೀವು ಸಮರ್ಥನೆಯನ್ನು ಕೊಡ್ತಾ ಇದ್ದೀರ. ಇನ್ನು ಎಷ್ಟು ನಡೀತಾ ಇದ್ದೋ ಅನ್ನುವಂಥದ್ದನ್ನ ನಮ್ಮ ಮಾಧ್ಯಮದ ಮಿತ್ರರೇ ನೀವೇ ಅಡ್ರೆಸ್ ಕೊಡ್ಬೋದು. ನಾನು ಅಷ್ಟು ಜಾಗದ ನಡೀತಾ ಇದೆ. ಹೋರಾಟ ಹೇಗಿರುತ್ತೆ ಸರ್? ಏನು ಹೋರಾಟ ಇಲ್ಲ, ಎಲ್ಲ ಸರಿ ಹೋಗ್ತದೆ. ಅದು ಏನ್ ಬೇಕು ಕಾನೂನು ಅವರಿಗೂ ಇಲ್ಲ. ಜಿಲ್ಲೆಯಲ್ಲಿ ಯಾವುದೇ ಕೆಟ್ಟ ಘಟನೆಗಳನ್ನು ನಡೆದಾಗ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಆಗಿರ್ಬೋದು, ಪೊಲೀಸ್ ಇಲಾಖೆ ಅದನ್ನ ಜನರ ಮಧ್ಯದ ಕಟಕಟೆಯಲ್ಲಿ ತರುವಂತ ಜವಾಬ್ದಾರಿ ನಮ್ದಿದೆ. ನಾವು ತಂದೆ ತರ್ತೀವಿ, ಜನರಿಗೆ ಅರಿವು ಮೂಡಿಸುವಂತ ಕೆಲಸ ಮಾಡ್ತೀವಿ. ಇನ್ನು ಈ ಸರ್ಕಾರ, ಈ ಮಂತ್ರಿಗಳು, ಈ ಅಧಿಕಾರಿಗಳ ಚರ್ಮ ದಪ್ಪ ಇದೆ. ಇದೇನು ಎಲ್ಲ ನೂರಾರು ವರ್ಷ ಇದೇ ಸರ್ಕಾರ ಇರ್ತದಂತ ಏನಲ್ಲ, ಇದೇ ಅಧಿಕಾರಿ ಇಲ್ಲೇ ಇರ್ತಾರ ಅಂತ ಏನಲ್ಲ. ಸಮಯ ಬದಲಾವಣೆ ಬರ್ತಿದೆ, ನೋಡೋಣ.
ಒಂದು ಮಾತು ಹೇಳ್ತೀನಿ, ಜನಪ್ರತಿನಿಧಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರ ಹೊಣೆ ಹೊತ್ಕೋಬೇಕು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟೆಲ್ಲ ಅಹಿತಕರ ಸಂಗತಿಗಳನ್ನು ನಡೀತಿರುವ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಚುರುಕು ಮುಡಿಸಿ ದಕ್ಷ ಅಧಿಕಾರಿಗಳನ್ನ ಹಾಕಬೇಕು. ಇಲ್ಲ ಅಂದ್ರೆ ಅಧಿಕಾರಿಗಳ ಮೇಲೆ ಕ್ರಮವನ್ನು ತಗೊಳ್ಬೇಕು. ಇದು ಸರ್ಕಾರಕ್ಕೆ ಅಧಿಕಾರ ಇದೆ. ಹೀಗಾಗಿ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಸಹಜವಾಗಿ ಅವರಿಗೆ ಅಧಿಕಾರ ಇದೆ. ಅದನ್ನ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನೇ ಇವತ್ತು ಬೀದರ್ ಜಿಲ್ಲೆ ಜನತೆ ಪ್ರಶ್ನೆ. ಸರ್ಕಾರದಿಂದ ಏನು ಕೆಲಸನೇ ಆಗಿಲ್ಲ. ಅವರು ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ನೀವು 4 ಶಾಸಕರಿದ್ದಾರೆ ಸರ್, ಇಲ್ಲಿವರೆಗೂ ಒಂದ್ಸಲ ಸೇರಿ ಹೋರಾಟ ಮಾಡಿಲ್ಲ. ಸರ್ಕಾರ ಇಬ್ರು ನಮ್ಮ ಶಾಸಕರಿಗೆ ಗೊತ್ತಾ, ಉಸ್ತುವಾರಿ ಸಚಿವರು ವಿರುದ್ಧ ಸಾಕಷ್ಟು ವಿಷಯಗಳನ್ನು ಎತ್ತು ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ವಿರೋಧ ಮಾಡೋದು ಇನ್ನೂ ಜಾಸ್ತಿ ಆಗ್ತದೆ ಅನ್ನೋದು ನಾನು ಮಾತಾಡೋದು ಸರ್. ಏನು ಪ್ರತಿಭಟನೆ ಆಗಲಿ ಸತ್ಯ ಅಲ್ವಾ ಸರ್? ಮಾತ್ರ ಸೀಮಿತ ಆಗಬಾರ್ದು ನೋಡಿ, ಜನ ಮಾತಾಡ್ಕೊಳ್ತದ, ಮಾಧ್ಯಮದವ್ರದ್ದು ಎಲ್ಲ ಗೊತ್ತಿದೆ. ಪುನಃ ಉಚ್ಚಾರ ಮಾಡೋದ್ರಲ್ಲಿ ನನಗೆ ಸೀಮಿತ ಆಗಬಾರ್ದು. ಹೋರಾಟ ಅಂದ್ರೆ ಜನರ ಒಂದು ನಿರೀಕ್ಷೆ ಸರ್. ನಾನು ವ್ಯಕ್ತಿಗತವಾಗಿ ಹೋರಾಟ ತಗೊಳ್ಳೋದಲ್ಲ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಅನೇಕ ಹೋರಾಟಗಳಲ್ಲಿ ನಾವು ಜೊತೆಯಲ್ಲಿ ಪಾಲ್ಗೊಂಡಿದ್ದೀವಿ. ಪಕ್ಷದ ಕಡೆಯಿಂದ ತಗೊಳ್ತೀವಿ, ಇಂಡಿವಿಜುವಲ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಧನ್ಯವಾದ. ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಬ್ರ್ಯಾಂಡ್ ಬೆಂಗಳೂರು ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಜನರು ಆಕರ್ಷಿಸಿದ್ರು.